ಪಾದಗಳಿಗೆ ನಮಸ್ಕರಿಸುವೆ. ಆರ್ಯ, ಬಹುಕಾಲದಿಂದಲೂ ಚಿತ್ರದುರ್ಗ ಸಂಸ್ಥಾನದಲ್ಲಿ ಪ್ರಧಾನ ಸಚಿವರಾಗಿ ಪ್ರಜೆಗಳ ಸೇವೆಯನ್ನು ಮಾಡುತ್ತಾ ಬಂದಿರುವಿರಿ. ತಮ್ಮ ರಾಜಕಾರಣ ಪಟುತ್ವದಿಂದ ಶತ್ರುಗಳ ಭೀತಿ ಇಲ್ಲದೆ ದುರ್ಗದ ಸಿಂಹಾಸನವು ಸದಾ ನಲಿದಾಡುತ್ತಿರುವುದು. ಹೀಗಿರುವಾಗ ಪಟ್ಟ ಬಾಧ್ಯತೆಯ ವಿಷಯದಲ್ಲಿ ಉಂಟಾಗಿರುವ ಭಿನ್ನಾಭಿಪ್ರಾಯಗಳನ್ನು ತೊಲಗಿಸಲು ತಾವೇಕೆ ಪ್ರಯತ್ನ ಪಡಬಾರದು? ನಾಯಕರೇ, ರಾಜಕೀಯವು ಬಹಳ ಗಹನವಾದದ್ದು. ರಾಜ ಕಸ್ತೂರಿ ರಂಗಪ್ಪ ನಾಯಕರು ಸ್ವರ್ಗಸ್ಥರಾದ ನಂತರ ಅವರಿಗೆ ಅವರ ಸಂತಾನವಿಲ್ಲದಿರುವುದರಿಂದ ಇಂದು ಧಾರ್ಮಿಕ ಪದ್ಧತಿಯಂತೆ ದಾಯಾದಿಗಳಲ್ಲಿ ಹಿರಿಯ ಸಂತಾನಕ್ಕೆ ಪಟ್ಟವಾಗಬೇಕೆಂದು ದೊಡ್ಡ ಮದಕರಿ ನಾಯಕರನ್ನೇ ಹಾರಿಸಿರುತ್ತೇವೆ. ರಾಜಮಾತೆಯವರಾದ ಓಬವ್ವ ನಾಗತಿಯವರು ತಮ್ಮ ಪ್ರತಿಷ್ಠೆಯನ್ನು ಬೆಳೆಸಲು ಸಗ ನಿಮ್ಮ ಅಣ್ಣ ಚಿಕ್ಕ ಮದಕರಿ ನಾಯಕರನ್ನು ಸಿಂಹಾಸನದ ಮೇಲೇರಿಸರು ಹಿತ್ತೂರಿ ಮಾಡುತ್ತಿರುವರು. ಮಗನ ನಿಸ್ಸಂತಾನಿಯಾಗಿ ಗತಿಸಿದ ನಂತರ ಹಿರಿಯತನದ ಅಧಿಕಾರವನ್ನು ಹೊಂದಿರುವ ರಾಜಮಾತೆಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನಾನು ಪಿತೂರಿ ಎಂದು ಭಾವಿಸಲಾರೆ. ಪ್ರಧಾನರೇ, ಮಹಾಮಾತೆಯವರ ಅಪ್ಪಣೆಯು ಸರ್ವರಿಂದಲೂ ಪಾಲಿಸಲ್ಪಡಬೇಕಲ್ಲವೇ? ಈ ವಿಷಯದಲ್ಲಿ ತಾವು ನಿಷ್ಪಕ್ಷಪಾತವಾದ ಯೋಚನೆಯನ್ನು ಮಾಡಿರುವಿರಾ? ಮಾಡಿರುವುದು ನಾಯಕರೇ, ಯೋಚನೆಯನ್ನು ಮಾಡಿರುವುದು. ರಾಜಮಾತೆಯವರು ಕೇವಲ ಹೆಂಗಸೆಂಬುದನ್ನು ಯೋಚನೆ ಮಾಡಿರುವುದು. ಹೆಂಗಸರಿಗೂ ರಾಜ್ಯಕ್ಕೂ ಬಹಳ ಅಂತರವಿದೆಯಮ್ಮ. ನಿರ್ಧಾರವನ್ನು ಮಾಡಿರುವುದು. ಜಟಿಲವಾದ ರಾಜಕೀಯದ ಸಮಸ್ಯೆಯನ್ನು ಬಿಡಿಸುವುದು ಹೆಂಗಸರಿಂದ ಯಾವಾಗಲೂ ಸಾಧ್ಯವಿಲ್ಲ ನಾಯಕರೇ. ಕೇವಲ ಹೆಂಗಸರಾದ ಮಾತ್ರಕ್ಕೆ ಛೆ, ಅವರಲ್ಲಿ ಆತ್ಮಶಕ್ತಿ ಇಲ್ಲ ಎಂದು ತಾವು ಭಾವಿಸಬಾರದು. ಕಾಮಗೇತಿ ವಂಶದ ಕೀರ್ತಿ ಲಹರಿಯನ್ನು ವಿಸ್ತರಿಸುವುದರಲ್ಲಿ ರಾಜಮಾತೆಯವರಿಗಿರುವಷ್ಟು ಆಸಕ್ತಿಯು ಇತರರಿಗಿರುವುದು ಅಸಂಭವ. ಧರ್ಮಸೂತ್ರ, ನ್ಯಾಯಸೂತ್ರಗಳನ್ನು ಅರಿತಿರುವ ತಾವು ಸಂಸ್ಥಾನದ ಹಿತಚಿಂತನೆಯಿಂದ ವರ್ತಿಸಿ ರಾಜಮಾತೆಯವರ ಅಭಿಪ್ರಾಯವನ್ನು ಅನುಮೋದಿಸಿ ಈ ಅಂತಃಕಲದ ಅಗ್ನಿಯನ್ನು ನಿವಾರಿಸಿ ಕೀರ್ತಿ ಭಾಗಿಗಳಾಗಬೇಕೆಂದು ಪ್ರಾರ್ಥಿಸುವೆನು. ನಾಯಕರೇ, ಕ್ಷಾತ್ರ ತೇಜಸ್ಗೂ ಬ್ರಹ್ಮ ತೇಜಸ್ಗೂ ಬಹಳ ವ್ಯತ್ಯಾಸವಿದೆ ಎಂಬುದನ್ನು ನೀವು ಅರಿತಿಲ್ಲ. ರಾಜಮಾತೆಯವರ ವಿರುದ್ಧವಾಗಿ ಬಂಡಾಯವನ್ನೆಪ್ಪಿಸುವ ಶಕ್ತಿಯು ಈ ಪ್ರಧಾನಿ ಅಪ್ಪರ ಸೈನ್ಯವರಿಗೆ ಎಂಬುದನ್ನು ನೆನಪಿನಲ್ಲಿಡಿ. ದೊಡ್ಡ ಮದಕರಿ ನಾಯಕರನ್ನು ಏಕೈಕ ಪಟ್ಟ ಅಧಿಕಾರಿಯನ್ನಾಗಿ ಮಾಡುವ ನನ್ನ ನಿರ್ಧಾರವನ್ನು ಯಾರು ಬದಲಿಸಲಾರೆ. ಇದನ್ನು ಚೆನ್ನಾಗಿ ತಿಳಿಯಿರಿ. ತಿಳಿದನು ಪ್ರಧಾನರೇ, ತಿಳಿದನು. ರಾಜರನ್ನು ನಿಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ನಿಮ್ಮ ಸ್ವಾರ್ಥವನ್ನು ತೀರಿಸುವ ಬ್ರಹ್ಮ ತೇಜಸ್ಸು ನಿಮ್ಮಲ್ಲಿದೆ ಬಂದರೆ ತಿಳಿದನು. ರಾಜಮಾತೆಯವರು ಕೇವಲ ಹೆಂಗಸೆಂಬುವ ಭಾವನೆಯ ಮಾತು ಇನ್ನೂರು ಬಾಯಿಂದಲಾದರೂ ಬಂದಿದ್ದರೆ ಆ ಕೂಡಲೇ ಈ ಪರಶುರಾಮ ನಾಯಕನ ಕ್ಷಾತ್ರ ತೇಜಸ್ಸಿನ ಕೈಯಲ್ಲಿನ ಈ ಕಾಲಕಡಗವು ಕುಣಿಯುತ್ತಿತ್ತು. ನೋಡಿ ಪ್ರಧಾನರೇ, ನೋಡಿ. ಮಹಿಳೆ ಎಂದೆನಿಸಿದ ಮಹಾಮಾತೆಯು ಮಹಿಳಾ ಲೋಕಕ್ಕೆ ಅಪಮಾನ ತರುವ ನಿಮ್ಮ ಮಾತುಗಳನ್ನು ಕೇಳಿ ರುದ್ರಶಕ್ತಿಗಳ ರುದ್ರತಿಯನ್ನು ನೋಡಿ. ಗುಡಿಯ ಬಂದಿಖಾನೆಯಲ್ಲಿ ಬಂಧಿಸಲ್ಪಟ್ಟಿರುವ ದೇವಿಯು ಕೇವಲ ಮಾನವ ಕಲ್ಪಿತವಾದವು. ನಾಯಕರೇ, ಕಲ್ಪನೆಯ ರೌದ್ರತೆ ಎದುರುವ ಧೀರತೆ ನನ್ನಲ್ಲಿದ್ದರೆ ನಾನೆಷ್ಟು ದಿವಸ ಪ್ರಧಾನಿಯಾಗುತ್ತಿರಲಿಲ್ಲ. ವಿದ್ಯೆ ಸಂಪನ್ನನಾದ ನನ್ನ ಚಾಕಚಕ್ಯತೆಯಿಂದ ಸಂಸ್ಥಾನದ ಹಾಗೂ ದೊರೆಗಳ ಜೀವ ಸೂತ್ರವನ್ನು ಕೈಗೆಳೆದಿರುವ ನನ್ನನ್ನು ಈ ಕಗ್ಗಲಿನ ರೌದ್ರತೆ ತಾನೇ ಏನು ಮಾಡುವುದು? ನೀವು ವಿದ್ಯಾ ಸಂಪನ್ನರೇನು ನಿಜ, ಆದರೆ ವಿನಯ ಸಂಪನ್ನರಲ್ಲವೆಂಬುದು ಜಗತ್ತಿಗೆ ತಿಳಿದಂತಾಯಿತು. ವಿನಯವಿಲ್ಲದ ವಿದ್ಯೆಯು ಯಾವ ಲೋಕ ಕಲ್ಯಾಣ ಮಾಡಿತು? ದೇವಿ, ಜಗನ್ಮಾತೆ, ನೀನು ನಮ್ಮ ಹಿರಿಯರೊಂದಿಗೆ ಅಶರೀರವಾಣಿಯಿಂದ ಮಾತನಾಡಿದ್ದು ನಿಜವಾಗಿದ್ದರೆ ಕಾಮಗೇತಿ ವಂಶದ ಸಂರಕ್ಷಣೆ ಕಂಕಣವು ನಿನ್ನ ಕೈಯಲ್ಲಿದ್ದರೆ, ಚಿತ್ರದುರ್ಗದ ಜೀವನಾಡಿಯೇ ನೀನೆಂಬುದು ಸತ್ಯವಾಗಿದ್ದರೆ ಈ ಕೂಡಲೇ ಈ ಪ್ರಧಾನಿಯ ಸ್ವಾರ್ಥ, ಲಾಲಸ್ಯ, ಅಹಂಕಾರವನ್ನು ಅಡಗಿಸುವ ರುದ್ರವಾಣಿಯಿಂದ ಸಂದೇಶವನ್ನು ಕೊಡುತ್ತಾಯೇ. ಇದೋ ನಿನಗೆ ಹೊಂದಿಸುವೆನು. ಪ್ರಧಾನಿಗೆ ನಿನ್ನ ಸ್ವಾರ್ಥ ಸಂಕಲ್ಪವು ಜನರಿಗೆ ತಿಳಿಯದಿದ್ದರೂ ನಾನದನ್ನು ತಿಳಿದಿರುವೆ. ನಿನ್ನ ಪ್ರಧಾನಿಯ ಅಧಿಕಾರವು ಇಂದಿಗೆ ಕೊನೆಯಾಗುವುದು. ಚಿಕ್ಕ ಮದಕರಿ ನಾಯಕರು ದುರ್ಗದ ಸಿಂಹಾಸನವನ್ನೇರಲು ನನ್ನ ಪ್ರೇರಣೆಯಿಂದ ಬಂದಿರುವರು. ಈ ವಿಷಯದಲ್ಲಿ ನೀನು ಕೈ ಹಾಕಿದರೆ ನನ್ನ ಕೋಪಕ್ಕೆ ಪಾತ್ರನಾಗುವೆ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಕೇಳಿದಿರಾ ಪ್ರಧಾನರೇ? ಮಹಿಳೆ ಎಂದೆನಿಸಿದ ಮಹಾಕಾಳಿಯ ಮಾತನ್ನು ಕೇಳಿದಿರಾ? ಇನ್ನಾದರೂ ನಿಮ್ಮ ವಿದ್ಯಾಮದವನ್ನು ವಿನಾಶ ಮಾಡುವಿರಾ?
ಆತ್ಮಶಕ್ತಿಯ ಅತಿಶಯವನ್ನು ಅರಿತಿರ. ಪಿತೂರಿಯು ಯಾರಿಂದ ಹುಟ್ಟಿರುವುದೆಂಬುದನ್ನು ತಿಳಿದುಕೊಂಡಿರ. ಕಾಮಗೇತಿ ವಂಶದ ನಾಯಕ ರಾಜರುಗಳು ಮಂತ್ರಿಗಳ ಕೈಯೊಳಗಾಡುವ ಗೊಂಬೆಗಳೆಂಬುದನ್ನು ಅರಿತುಕೊಂಡಿರ. ಕ್ಷಮಿಸು ಮಹಾದೇವಿ, ಕ್ಷಮಿಸು. ಮಹಿಳಾ ಲೋಕವನ್ನು ಹಲ್ಲಗಳೆದು ಮಾತನಾಡಿದ ಮತಿಹೀನನಾದ ನನ್ನ ಅಪರಾಧವನ್ನು ಕ್ಷಮಿಸು. ಜಗನ್ಮಾತೆ, ಮಹಿಷಾಸುರಾದಿ ದಾನವರನ್ನು ದಮನ ಮಾಡಿದ ನಿನ್ನ ಪ್ರಚಂಡ ಶಕ್ತಿಯನ್ನು ಅಲ್ಪಜೀವಿಯಾದ ನನ್ನ ಮೇಲೆ ಪ್ರಯೋಗಿಸಿದೆ. ನಿನ್ನ ಕರುಣಾದೃಷ್ಟಿಯೇ ಚಿತ್ರದುರ್ಗ ಸಂಸ್ಥಾನದ ರಾಜಕೀಯ ರಥವನ್ನು ನಡೆಸುತ್ತಿದೆ ಎಂಬುದನ್ನು ಚೆನ್ನಾಗಿ ಮನಗಂಡೆ. ನಿನ್ನ ಅಪ್ಪಣೆಯಂತೆ ಚಿಕ್ಕ ಮದಕರೆ ನಾಯಕರನ್ನೇ ದುರ್ಗದ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದೆ. ಕ್ಷಮಿಸು ನಾಯಕರೇ, ಕಾಮಗೇತಿ ವಂಶದ ನಾಯಕರ ಭಕ್ತಿಯ ಬಲೆಯಲ್ಲಿ ಈ ಭವನಿಯು ಬಂಧಿತಳಾಗಿರುವಳೆಂಬುದನ್ನು ಮನಗಂಡನು. ನನ್ನ ವಿದ್ಯಮದವು ಹಿಡಿದು ಹೋಯಿತು, ನನ್ನ ಹೃದಯವು ನಡುಗುತ್ತಿರುವುದು. ಆರ್ಯರೇ, ಹಿರಿಯರಾದ ತಮ್ಮನ್ನು ಕಿರಿಯನಾದ ನಾನು ಕ್ಷಮಿಸುವುದು ಆರ್ಯ ಪದ್ಧತಿಗೆ ವಿರುದ್ಧವಾದುದು. ಇನ್ನು ಆಲಸ್ಯ ಮಾಡುವುದು ಬೇಡ. ದೇವಿಯ ಅಪ್ಪಣೆಯನ್ನು ನೆರವೇರಿಸಲು ತಕ್ಕ ಸನ್ನಾಹಗಳನ್ನು ಗಿಸೋಣ. ಇದರಿಂದ ನಿಮ್ಮ ಅಂತರಂಗವು ಶಾಂತವಾಗಲಿ. ನಡುಗುತ್ತಿರುವ ನಾಯಕರೇ, ನಡುಗುತ್ತಿರುವ ಹೃದಯವು ಸ್ಥಿರವಾಯಿತು, ಸುಡುತ್ತಿರುವ ಹಂತಕರಳು ತಣ್ಣಗಾಯಿತು. ನಡೆಯಿರಿ, ಇನ್ನು ಮುಂದೆ ಪಟ್ಟಾಭಿಷೇಕದ ಪ್ರಯತ್ನ ಮಾಡೋಣ.